ಕರ್ನಾಟಕ ಸ್ಟೇಟ್ ಕ್ರಿಕೆಟ್ ಅಸೋಸಿಯೇಷನ್ ಇದು ಕೇವಲ ರಾಜ್ಯಕ್ಕೆ ಪ್ರತಿನಿಧಿಸುವಂತಹ ಅಥವಾ ರಾಜ್ಯಕ್ಕಾಗಿ ಆಟ ಆಡುವಂತ ಟೀಮ್ಗೆ ಅದು ಸಪೋರ್ಟ್ ಮಾಡುತ್ತೆ. ಆರ್ಸಿಬಿ ಮ್ಯಾನೇಜ್ಮೆಂಟ್ ಆಗಲಿ ಈವೆಂಟ್ನಾಗ್ಲಿ ಅದು ನೋಡ್ಕೊಳ್ಳೋದಿಲ್ಲ. ಸೊ ಹಾಗಾಗಿ ತಾತ್ಕಾಲಿಕ ರಿಲೀಫ್ ನೀಡಿದೆ ಹೈಕೋರ್ಟ್. 3 ಅರ್ಜಿದಾರರಿಗೆ ಹೈಕೋರ್ಟ್ ಇಂದ ರಿಲೀಫ್. ಕೆಎಸ್ಸಿಎ ಅಧಿಕಾರಿಗಳ ವಿರುದ್ಧ ಬಲವಂತದ ಕ್ರಮ ಇಲ್ಲ, ಬಲವಂತದ ಕ್ರಮ ಬೇಡ ಅಂತ ಹೈಕೋರ್ಟ್ ಸೂಚನೆ ನೀಡಿದೆ. ಕೆಎಸ್ಸಿಎ ಆಡಳಿತ ಮಂಡಳಿಯ 3 ರಿಲೀಫ್ ನೀಡಿರೋದು ಅಧ್ಯಕ್ಷ ರಘುರಾಮ್ ಭಟ್, ಕಾರ್ಯದರ್ಶಿ ಎ ಶಂಕರ್, ಇಎಸ್ ಜೈರಾಮ್ಗೆ ತಾತ್ಕಾಲಿಕ ರಿಲೀಫ್. ಜೂನ್ 16ಕ್ಕೆ ಕೆಎಸ್ಸಿಎ ಅರ್ಜಿ ವಿಚಾರಣೆ ಮುಂದೂಡಿದೆ ಹೈಕೋರ್ಟ್. ಆಮೇಲೆ ನಿಮ್ಗೆ ಅವರು ತನಿಖೆಗೆ ಮಾತ್ರ ನೀವು ಸ್ವಲ್ಪ ಸಹಕರಿಸಿ ಅಂತ ಕೋರ್ಟ್ ಹೇಳಿದೆಯಂತೆ. ಬಲವಂತದ ಕ್ರಮ ಬೇಡ ಅವ್ರ ಮೇಲೆ, ತನಿಖೆಗೆ ಒಂದು ಸಹಕರಿಸಿ. ಏನಾಯ್ತು ಅವತ್ತು, ಏನೆಲ್ಲ ನಡೀತು, ಆರ್ಸಿಬಿ ಮ್ಯಾನೇಜ್ಮೆಂಟ್ ಅವರು ನಿಮ್ಮ ಹತ್ರ ಏನ್ ಕೇಳಿದ್ರು, ನೀವೇನ್ ಹೇಳಿದ್ರಿ, ಅವರು ತೆಗೆದುಕೊಂಡಂತ ನಿರ್ಧಾರ ಏನು, ಸರ್ಕಾರದಿಂದ ಏನೆಲ್ಲ ನಿಮಗೆ ಮಾಹಿತಿ ಬಂದಿತ್ತು, ಈ ರೀತಿಯಾಗಿ. ಇನ್ನು ನಿಖಿಲ್ ಸೋಸಲೆಗೆ ಸದ್ಯಕ್ಕಿಲ್ಲ ರಿಲೀಫ್. ಜೂನ್ 9ಕ್ಕೆ ನಿಖಿಲ್ ಅರ್ಜಿ ವಿಚಾರಣೆ ಇದೆ. ಆರ್ಸಿಬಿ ಮಾರ್ಕೆಟಿಂಗ್ ಹೆಡ್ ನಿಖಿಲ್ ಸೋಸಲೆ ಅಲ್ಲಿಯವರೆಗೂ ಬಲವಂತದ ಕ್ರಮ ಬೇಡ ಅಂತಂದಿದ್ದಾರೆ. ನಿಖಿಲ್ ಸೋಸಲೆ ಪರ ಸಂದೇಶ್ ಚೌಟ ವಾದ ಮಂಡಿಸಿದ್ದಾರೆ. ಆಮೇಲೆ ನೋಡಿ, ಇವರು ಪ್ರಯಾಣ ಅಂದ್ರೆ ಇವರು 2 ವರ್ಷದ ಮಗುವಿನ ಜೊತೆ ಪ್ರಯಾಣ ಮಾಡುವಂತ ಸಂದರ್ಭದಲ್ಲಿ ಬಂಧಿಸಿದ್ದಾರೆ ಅಂತ ಹೇಳಿ ಇವರ ಪತ್ನಿ ಕೂಡ ರಿಟ್ ಅರ್ಜಿ ಸಲ್ಲಿಸಿದ್ದಾರೆ ಅನ್ನುವಂತ ಮಾಹಿತಿ ಕೂಡ ಇದೆ ನಮ್ಮ ಹತ್ರ. ನಿಖಿಲ್ ಸೋಸಲೆ ಪತ್ನಿ ರಿಟ್ ಅರ್ಜಿ ಕೂಡ ಸಲ್ಲಿಸಿದಾರಂತೆ. ಜೂನ್ 9ಕ್ಕೆ ನಿಖಿಲ್ ಅರ್ಜಿ ವಿಚಾರಣೆ. ಇವ್ರ ಮೇಲೂ ಕೂಡ ಬಲವಂತದ ಕ್ರಮ ಬೇಡ ಅಂತ ಹೇಳಿ ವಕೀಲ ಸಂದೇಶ್ ಚೌಟ ವಾದವನ್ನ ಮಂಡಿಸಿದ್ದಾರೆ. ಜೂನ್ 9ಕ್ಕೆ ನಿಖಿಲ್ ಅರ್ಜಿ ವಿಚಾರಣೆ ಆಗುತ್ತೆ. ಆರ್ಸಿಬಿ ಮ್ಯಾನೇಜ್ಮೆಂಟ್ ಮಾರ್ಕೆಟಿಂಗ್ ನಿಖಿಲ್ ಸೋಸಲೆ. ಸೊ ಈಗ ನೋಡಿ, ಆ ಕಡೆ ಕೆಎಸ್ಸಿಎಗೂ ಕೂಡ ಬಲವಂತದ ಒಂದು ಕ್ರಮ ಬೇಡ ಅಂತ ಕೋರ್ಟ್ ಹೇಳಿರೋದು. ಇದರ ಬೆನ್ನಲ್ಲೇ ನಿಖಿಲ್ ಸೋಸಲೆಗೆ ಸದ್ಯಕ್ಕೆ ರಿಲೀಫ್ ಆಗುವ ಲಕ್ಷಣಗಳು ಕಾಣ್ತಾ ಇಲ್ಲ. ಕೆಎಸ್ಸಿ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಅರವಿಂದ್, ಲೈವ್ ನಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಅರವಿಂದ್, ಸದ್ಯಕ್ಕೆ ನಿಖಿಲ್ ಸೋಸಲೆಗೆ ಇಲ್ಲ, ಅಂದ್ರೆ ನಿಮಗೆ ರಿಲೀಫ್ ಇಲ್ಲ, ಆದ್ರೆ ಅವರ ಪತ್ನಿ ರಿಟ್ ಅರ್ಜಿಯನ್ನು ಸಲ್ಲಿಸಿರುವಂತದ್ದು, ಆ ಬಗ್ಗೆ ಮತ್ತಷ್ಟು ಅಪ್ಡೇಟ್ಸ್ ಕೊಡೋದಾದ್ರೆ ಅರವಿಂದ್. ಎಸ್ ದಿವಿತ್, ಇವತ್ತು ಹೈಕೋರ್ಟ್ನಲ್ಲಿ ಒಂದು ವಾದ ವಿವಾದ ಆಯಿತು. ಪ್ರಬಲವಾಗಿ ಸಂದೇಶ್ ಚೌಟ ಅವರು ಈ ಒಂದು ನಿಖಿಲ್ ಸೋಸಲೆ ಅವರು ಸಲ್ಲಿಸಿರುವಂತಹ ಏನು ರಿಟ್ ಅರ್ಜಿ ಇರುತ್ತೆ, ಆ ರಿಟ್ ಅರ್ಜಿ ಸಂಬಂಧಪಟ್ಟಂತೆ ವಾದವನ್ನ ಮಾಡ್ತಾರೆ. ಮತ್ತೊಂದು ಕಡೆ ಕೆಎಸ್ಸಿಎ ಕೂಡ ಎಫ್ಐಆರ್ ರದ್ದು ಕೋರಿ ಅರ್ಜಿಯನ್ನು ಸಲ್ಲಿಸಿರುತ್ತೆ. ಅದರ ಪರವಾಗಿ ಶ್ಯಾಮ್ ಸುಂದರ್ ಅವರು ವಾದವನ್ನು ಮಾಡಿರುವಂತದ್ದು. ಇಲ್ಲಿ ಜಡ್ಜ್ ಕೂಡ ಒಂದು ಈ ಏಕಸದಸ್ಯ ಏನ್ ಪೀಠ ಇತ್ತು, ಇಲ್ಲಿ ಜಡ್ಜ್ ಕೂಡ ಹಲವು ಪ್ರಶ್ನೆಗಳನ್ನ ಎಜೆ ಅವರಿಗೆ ಕೇಳಿರುವಂತದ್ದು. ಅದಕ್ಕೆ ತಕ್ಕವಾದಂತಹ ಉತ್ತರವನ್ನ ಅವರು ಕೊಡುವಂತ ಪ್ರಯತ್ನ ಮಾಡ್ತಾರೆ. ಈ ಒಂದು ಹಂತದಲ್ಲಿ ಕೆಲವು ಮಾಹಿತಿಗಳನ್ನ, ಅಂಶಗಳನ್ನ ಇಲ್ಲಿ ಅರ್ಜಿದಾರರ ಪರ ವಕೀಲರು ನೀಡಿರುವಂತದ್ದು. ಅಂದ್ರೆ ಗ್ರೌಂಡ್ಸ್ ಆಫ್ ಅರೆಸ್ಟ್ ಅನ್ನ ತೋರಿಸದೆ ಪೊಲೀಸರು ತರಾತುರಿಯಲ್ಲಿ ಇವರನ್ನ ಅರೆಸ್ಟ್ ಮಾಡಿರುವಂತದ್ದು, ಯಾವುದೇ ರೀತಿಯಾದಂತಹ ಗ್ರೌಂಡ್ಸ್ ಆಫ್ ಅರೆಸ್ಟ್ ಇಲ್ಲಿ ತೋರಿಸಿಲ್ಲ ಅನ್ನುವಂಥದ್ದು. ಮತ್ತೊಂದು ಕಡೆ ಸಿಎಂ ಅವರ ಪ್ರೆಸ್ ಮೀಟ್ ಆದ ಬಳಿಕ ಇವರು ಅರೆಸ್ಟ್ ಮಾಡ್ತಾರೆ. ಹಾಗಾದ್ರೆ ಕಾನೂನಿನ ಪ್ರಕಾರ ಈ ಒಂದು ಅರೆಸ್ಟ್ ಪ್ರೋಗ್ರೆಸ್ ಆಗಿಲ್ವಾ ಅನ್ನುವಂತ ಪ್ರಶ್ನೆಯಲ್ಲಿ ಮೂಡಿರುವಂತದ್ದು. ಆ ಬಗ್ಗೆ ಕೂಡ ಜಡ್ಜ್ ಒಂದು ಪ್ರಶ್ನೆಯನ್ನ ಮಾಡ್ತಾರೆ. ಅಂದ್ರೆ ಸರಿಯಾದ ಸಾಕ್ಷ್ಯಾಧಾರಗಳು ಇಲ್ಲದೆ ನೀವು ಅರೆಸ್ಟ್ ಮಾಡಿದ್ರೆ ಯಾವುದೇ ರೀತಿಯಾದಂತಹ ಪ್ರಯೋಜನ ಆಗೋದಿಲ್ಲ ಅನ್ನುವಂತ ಮಾತನ್ನ ಇಲ್ಲಿ ಜಡ್ಜ್ ಪ್ರಶ್ನೆ ಮಾಡುವಂತದ್ದು. ಆಗ ಎಜೆ ಅವರು ಕೂಡ ಹೇಳಿರುವಂತದ್ದು, ಸಾಕ್ಷ್ಯಾಧಾರಗಳನ್ನ ಮುಂದಿಟ್ಟುಕೊಂಡು ಅರೆಸ್ಟ್ ಮಾಡುವಂತ ಕೆಲಸ ಇಲ್ಲಿ ಆಗಿದೆ ಅನ್ನುವಂತ ಮಾತನ್ನ ಹೇಳ್ತಾರೆ. ಮತ್ತೊಂದು ಕಡೆ ಈಗ ಸದ್ಯ ಬರ್ತಾ ಇರುವಂತಹ ಮಾಹಿತಿ, ಈ ರಿಟ್ ಅರ್ಜಿ ಏನ್ ಸಲ್ಲಿಸಿರ್ತಾರೆ ಅದರ ಒಂದು ವಿಚಾರಣೆ ತಾತ್ಕಾಲಿಕವಾಗಿ ಈಗ ರಿಲೀಫ್ ಸಿಕ್ಕಿರುವಂತದ್ದು. ಅಂದ್ರೆ ಮುಂದಿನ ಸೋಮವಾರ ಈ ಒಂದು ಮತ್ತೆ ವಿಚಾರಣೆ ನಡೆಯುತ್ತೆ. ಕೆಎಸ್ಸಿಎ ಅಧಿಕಾರಿಗಳನ್ನ ಜೊತೆಗೆ ಇವತ್ತು ಬೆಳಗ್ಗೆ ಏನು ಆ ಒಂದು ಸಿಬ್ಬಂದಿಗಳನ್ನ ಅರೆಸ್ಟ್ ಮಾಡಿರ್ತಾರೆ ಅವರೆಲ್ಲರಿಗೂ ಕೂಡ ಈಗ ಸದ್ಯ ರಿಲೀಫ್ ಸಿಕ್ಕಿರುವಂತದ್ದು. ಕೆಎಸ್ಸಿಎ ಅಧ್ಯಕ್ಷ ರಘುರಾಮ್ ಭಟ್ ಆಗಿರಬಹುದು, ಜೈರಾಮ್ ಆಗಿರಬಹುದು, ಜೊತೆಗೆ ಶಂಕರ್ ಕಾರ್ಯದರ್ಶಿ ಏನಿದ್ರು, ಇವರೆಲ್ಲರಿಗೂ ಕೂಡ ಈಗ ಸದ್ಯ ರಿಲೀಫ್ ಸಿಕ್ಕಿರುವಂತದ್ದು. ಮತ್ತೊಂದು ಕಡೆ ವಿಚಾರಣೆ ಮುಂದೂಡಿಕೆ ಆಗಿದೆ, ಜೊತೆಗೆ ಎಫ್ಐಆರ್ ಕೂಡ ದಾಖಲಾಗಿರುವಂತದ್ದು. ಆ ಬಗ್ಗೆ ತನಿಖೆ ನಡೀತಾ ಇರುವಂತದ್ದು. ಸಿಐಡಿಯಲ್ಲೂ ಕೂಡ ತನಿಖೆ ಮುಂದುವರೆದಿರುವಂತದ್ದು. ಈ ಎಲ್ಲದರ ಬಗ್ಗೆ ವಿಚಾರಣೆಗಳು ಮುಂದೂಡಿರುವಂತದ್ದು. ಇವತ್ತು ಪ್ರಬಲವಾಗಿ ವಾದ ಮಾಡುವಂತಹ ಸಂದರ್ಭದಲ್ಲಿ ವಕೀಲರು ಹೇಳಿರುವಂತದ್ದು, ಅರ್ಜಿದಾರರ ಪರ ವಕೀಲರು ಸರಿಯಾದಂತಹ ಗ್ರೌಂಡ್ಸ್ ಆಫ್ ಅರೆಸ್ಟ್ ತೋರಿಸಿಲ್ಲ ಒಂದು ಕಡೆ, ಆದ್ರೆ ಮತ್ತೊಂದು ಕಡೆ ಈ ಠಾಣಾ ವ್ಯಾಪ್ತಿ ಅಂದ್ರೆ ಈ ಕಬ್ಬನ್ ಪಾರ್ಕ್ ಠಾಣೆಯಲ್ಲಿ ಎಫ್ಐಆರ್ ಏನಾಗುತ್ತೆ, ಆ ಠಾಣಾಧಿಕಾರಿಯ ಸಸ್ಪೆಂಡ್ ಆಗುತ್ತೆ. ಸಸ್ಪೆಂಡ್ ಆದ ಬಳಿಕ ಅಂದ್ರೆ ಪ್ರಭಾರ ಒಂದು ಹೊಣೆಯನ್ನ ಬೇರೆ ಠಾಣೆಯ ಒಂದು ಸಿಬ್ಬಂದಿಗೆ ಇದನ್ನ ವಹಿಸಲಾಗುತ್ತೆ. ಅಂತಹ ಸಂದರ್ಭದಲ್ಲಿ ಇವರು ಅತಿರೇಕ ಅಂದ್ರೆ ತರಾತುರಿಯಲ್ಲಿ ಈ ಒಂದು ಆರೋಪಿಗಳ ಅರೆಸ್ಟ್ ಮಾಡುವಂತ ಕೆಲಸವನ್ನ ಮಾಡಿದ್ದಾರೆ ಅನ್ನುವಂತ ಮಾತನ್ನ ಇಲ್ಲಿ ವಕೀಲರು ಹೇಳಿರುವಂತದ್ದು. ಸದ್ಯ ಈಗ ವಿಚಾರಣೆ ಮುಂದೂಡಿಕೆ ಆಗಿರುವಂತದ್ದು. ದಿವಿತ್, ಥ್ಯಾಂಕ್ ಯು ಅರವಿಂದ್, ನಿಮ್ಮೆಲ್ಲ ಮಾಹಿತಿಗಾಗಿ. ಕರ್ನಾಟಕ ಸ್ಟೇಟ್ ಕ್ರಿಕೆಟ್ ಅಸೋಸಿಯೇಷನ್
ಇದು ಕೇವಲ ರಾಜ್ಯಕ್ಕೆ ಪ್ರತಿನಿಧಿಸುವಂತಹ ಅಥವಾ ರಾಜ್ಯಕ್ಕಾಗಿ ಆಟ ಆಡುವಂತ ಟೀಮ್ಗೆ ಅದು ಸಪೋರ್ಟ್ ಮಾಡುತ್ತೆ. RCB ಮ್ಯಾನೇಜ್ಮೆಂಟ್ ಆಗಲಿ ಈವೆಂಟ್ನಾಗ್ಲಿ ಅದು ನೋಡ್ಕೊಳ್ಳೋದಿಲ್ಲ. ಸೊ ಹಾಗಾಗಿ ತಾತ್ಕಾಲಿಕ ರಿಲೀಫ್ ನೀಡಿದೆ ಹೈಕೋರ್ಟ್. 3 ಅರ್ಜಿದಾರರಿಗೆ ಹೈಕೋರ್ಟ್ ಇಂದ ರಿಲೀಫ್. KSCA ಅಧಿಕಾರಿಗಳ ವಿರುದ್ಧ ಬಲವಂತದ ಕ್ರಮ ಇಲ್ಲ, ಬಲವಂತದ ಕ್ರಮ ಬೇಡ ಅಂತ ಹೈಕೋರ್ಟ್ ಸೂಚನೆ ನೀಡಿದೆ. KSCA ಆಡಳಿತ ಮಂಡಳಿಯ 3 ರಿಲೀಫ್ ನೀಡಿರೋದು ಅಧ್ಯಕ್ಷ ರಘುರಾಮ್ ಭಟ್, ಕಾರ್ಯದರ್ಶಿ ಎ ಶಂಕರ್, ES ಜೈರಾಮ್ಗೆ ತಾತ್ಕಾಲಿಕ ರಿಲೀಫ್. ಜೂನ್ 16ಕ್ಕೆ KSCA ಅರ್ಜಿ ವಿಚಾರಣೆ ಮುಂದೂಡಿದೆ ಹೈಕೋರ್ಟ್. ಆಮೇಲೆ ನಿಮ್ಗೆ ಅವರು ತನಿಖೆಗೆ ಮಾತ್ರ ನೀವು ಸ್ವಲ್ಪ ಸಹಕರಿಸಿ ಅಂತ ಕೋರ್ಟ್ ಹೇಳಿದೆಯಂತೆ. ಬಲವಂತದ ಕ್ರಮ ಬೇಡ ಅವ್ರ ಮೇಲೆ, ತನಿಖೆಗೆ ಒಂದು ಸಹಕರಿಸಿ. ಏನಾಯ್ತು ಅವತ್ತು, ಏನೆಲ್ಲ ನಡೀತು, RCB ಮ್ಯಾನೇಜ್ಮೆಂಟ್ ಅವ್ರು ನಿಮ್ಮ ಹತ್ರ ಏನ್ ಕೇಳಿದ್ರು, ನೀವೇನ್ ಹೇಳಿದ್ರಿ, ಅವ್ರು ತೆಗೆದುಕೊಂಡಂತ ನಿರ್ಧಾರ ಏನು, ಸರ್ಕಾರದಿಂದ ಏನೆಲ್ಲ ನಿಮಗೆ ಮಾಹಿತಿ ಬಂದಿತ್ತು, ಈ ರೀತಿಯಾಗಿ. ಇನ್ನು ನಿಖಿಲ್ ಸೋಸಲೆಗೆ ಸದ್ಯಕ್ಕಿಲ್ಲ ರಿಲೀಫ್. ಜೂನ್ 9ಕ್ಕೆ ನಿಖಿಲ್ ಅರ್ಜಿ ವಿಚಾರಣೆ ಇದೆ. RCB ಮಾರ್ಕೆಟಿಂಗ್ ಹೆಡ್ ನಿಖಿಲ್ ಸೋಸಲೆ ಅಲ್ಲಿಯವರೆಗೂ ಬಲವಂತದ ಕ್ರಮ ಬೇಡ ಅಂತಂದಿದ್ದಾರೆ. ನಿಖಿಲ್ ಸೋಸಲೆ ಪರ ಸಂದೇಶ್ ಚೌಟ ವಾದ ಮಂಡಿಸಿದ್ದಾರೆ. ಆಮೇಲೆ ನೋಡಿ, ಇವರು ಪ್ರಯಾಣ ಇವರು 2 ವರ್ಷದ ಮಗುವಿನ ಜೊತೆ ಪ್ರಯಾಣ ಮಾಡುವಂತ ಸಂದರ್ಭದಲ್ಲಿ ಬಂಧಿಸಿದ್ದಾರೆ ಅಂತ ಹೇಳಿ ಇವರ ಪತ್ನಿ ಕೂಡ ರಿಟ್ ಅರ್ಜಿ ಸಲ್ಲಿಸಿದ್ದಾರೆ ಅನ್ನುವಂತ ಮಾಹಿತಿ ಕೂಡ ಇದೆ ನಮ್ಮ ಹತ್ರ. ನಿಖಿಲ್ ಸೋಸಲೆ ಪತ್ನಿ ರಿಟ್ ಅರ್ಜಿ ಕೂಡ ಸಲ್ಲಿಸಿದ್ದಾರಂತೆ. ಜೂನ್ 9ಕ್ಕೆ ನಿಖಿಲ್ ಅರ್ಜಿ ವಿಚಾರಣೆ. ಇವ್ರ ಮೇಲೂ ಕೂಡ ಬಲವಂತದ ಕ್ರಮ ಬೇಡ ಅಂತ ಹೇಳಿ ವಕೀಲ ಸಂದೇಶ್ ಚೌಟ ವಾದವನ್ನ ಮಂಡಿಸಿದ್ದಾರೆ. ಜೂನ್ 9ಕ್ಕೆ ನಿಖಿಲ್ ಅರ್ಜಿ ವಿಚಾರಣೆ ಆಗುತ್ತೆ. RCB ಮ್ಯಾನೇಜ್ಮೆಂಟ್ ಮಾರ್ಕೆಟಿಂಗ್ ನಿಖಿಲ್ ಸೋಸಲೆ. ಸೊ ಈಗ ನೋಡಿ, ಆ ಕಡೆ KSCAಗೂ ಕೂಡ ಬಲವಂತದ ಒಂದು ಕ್ರಮ ಬೇಡ ಅಂತ ಕೋರ್ಟ್ ಹೇಳಿರೋದು. ಇದರ ಬೆನ್ನಲ್ಲೇ ನಿಖಿಲ್ ಸೋಸಲೆಗೆ ಸದ್ಯಕ್ಕೆ ರಿಲೀಫ್ ಆಗುವ ಲಕ್ಷಣಗಳು ಕಾಣ್ತಾ ಇಲ್ಲ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಅರವಿಂದ್, ಲೈವ್ ನಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಅರವಿಂದ್, ಸದ್ಯಕ್ಕೆ ನಿಖಿಲ್ ಸೋಸಲೆಗೆ ಇಲ್ಲ, ಅಂದ್ರೆ ನಿಮಗೆ ರಿಲೀಫ್ ಇಲ್ಲ, ಆದ್ರೆ ಅವರ ಪತ್ನಿ ರಿಟ್ ಅರ್ಜಿಯನ್ನು ಸಲ್ಲಿಸಿರುವಂತದ್ದು, ಆ ಬಗ್ಗೆ ಮತ್ತಷ್ಟು ಅಪ್ಡೇಟ್ಸ್ ಕೊಡೋದಾದ್ರೆ ಅರವಿಂದ್. ಎಸ್ ದಿವಿತ್, ಇವತ್ತು ಹೈಕೋರ್ಟ್ ನಲ್ಲಿ ಒಂದು ವಾದ ವಿವಾದ ಆಯಿತು. ಪ್ರಬಲವಾಗಿ ಸಂದೇಶ್ ಚೌಟ ಅವರು ಈ ಒಂದು ನಿಖಿಲ್ ಸೋಸ್ಲೆ ಅವರು ಸಲ್ಲಿಸಿರುವಂತಹ ಏನು ರಿಟ್ ಅರ್ಜಿ ಇರುತ್ತೆ, ಆ ರಿಟ್ ಅರ್ಜಿ ಸಂಬಂಧಪಟ್ಟಂತೆ ವಾದವನ್ನ ಮಾಡ್ತಾರೆ. ಮತ್ತೊಂದು ಕಡೆ KSCA ಕೂಡ FIR ರದ್ದು ಕೋರಿ ಅರ್ಜಿಯನ್ನು ಸಲ್ಲಿಸಿರುತ್ತೆ. ಅದರ ಪರವಾಗಿ ಶ್ಯಾಮ್ ಸುಂದರ್ ಅವರು ವಾದವನ್ನು ಮಾಡಿರುವಂತದ್ದು. ಇಲ್ಲಿ ಜಡ್ಜ್ ಕೂಡ ಒಂದು ಈ ಏಕಸದಸ್ಯ ಏನ್ ಪೀಠ ಇತ್ತು, ಇಲ್ಲಿ ಜಡ್ಜ್ ಕೂಡ ಹಲವು ಪ್ರಶ್ನೆಗಳನ್ನ AJ ಅವರಿಗೆ ಕೇಳಿರುವಂತದ್ದು. ಅದಕ್ಕೆ ತಕ್ಕವಾದಂತಹ ಉತ್ತರವನ್ನ ಅವರು ಕೊಡುವಂತ ಪ್ರಯತ್ನ ಮಾಡ್ತಾರೆ. ಈ ಒಂದು ಹಂತದಲ್ಲಿ ಕೆಲವು ಮಾಹಿತಿಗಳನ್ನ, ಅಂಶಗಳನ್ನ ಇಲ್ಲಿ ಅರ್ಜಿದಾರರ ಪರ ವಕೀಲರು ನೀಡಿರುವಂತದ್ದು. ಅಂದ್ರೆ ಗ್ರೌಂಡ್ಸ್ ಆಫ್ ಅರೆಸ್ಟ್ ಅನ್ನ ತೋರಿಸದೆ ಪೊಲೀಸರು ತರಾತುರಿಯಲ್ಲಿ ಇವರನ್ನ ಅರೆಸ್ಟ್ ಮಾಡಿರುವಂತದ್ದು, ಯಾವುದೇ ರೀತಿಯಾದಂತಹ ಗ್ರೌಂಡ್ಸ್ ಆಫ್ ಅರೆಸ್ಟ್ ಇಲ್ಲಿ ತೋರಿಸಿಲ್ಲ ಅನ್ನುವಂಥದ್ದು. ಮತ್ತೊಂದು ಕಡೆ CM ಅವರ ಪ್ರೆಸ್ ಮೀಟ್ ಆದ ಬಳಿಕ ಇವರು ಅರೆಸ್ಟ್ ಮಾಡ್ತಾರೆ. ಹಾಗಾದ್ರೆ ಕಾನೂನಿನ ಪ್ರಕಾರ ಈ ಒಂದು ಅರೆಸ್ಟ್ ಪ್ರೋಗ್ರೆಸ್ ಆಗಿಲ್ವಾ ಅನ್ನುವಂತ ಪ್ರಶ್ನೆಯಲ್ಲಿ ಮೂಡಿರುವಂತದ್ದು. ಆ ಬಗ್ಗೆ ಕೂಡ ಜಡ್ಜ್ ಒಂದು ಪ್ರಶ್ನೆಯನ್ನ ಮಾಡ್ತಾರೆ. ಅಂದ್ರೆ ಸರಿಯಾದ ಸಾಕ್ಷ್ಯಾಧಾರಗಳು ಇಲ್ಲದೆ ನೀವು ಅರೆಸ್ಟ್ ಮಾಡಿದ್ರೆ ಯಾವುದೇ ರೀತಿಯಾದಂತಹ ಪ್ರಯೋಜನ ಆಗೋದಿಲ್ಲ ಅನ್ನುವಂತ ಮಾತನ್ನ ಇಲ್ಲಿ ಜಡ್ಜ್ ಪ್ರಶ್ನೆ ಮಾಡುವಂತದ್ದು. ಆಗ AJ ಅವರು ಕೂಡ ಹೇಳಿರುವಂತದ್ದು, ಸಾಕ್ಷ್ಯಾಧಾರಗಳನ್ನ ಮುಂದಿಟ್ಟುಕೊಂಡು ಅರೆಸ್ಟ್ ಮಾಡುವಂತ ಕೆಲಸ ಇಲ್ಲಿ ಆಗಿದೆ ಅನ್ನುವಂತ ಮಾತನ್ನ ಹೇಳ್ತಾರೆ. ಮತ್ತೊಂದು ಕಡೆ ಈಗ ಸದ್ಯ ಬರ್ತಾ ಇರುವಂತಹ ಮಾಹಿತಿ, ಈ ರಿಟ್ ಅರ್ಜಿ ಏನ್ ಸಲ್ಲಿಸಿರ್ತಾರೆ ಅದರ ಒಂದು ವಿಚಾರಣೆ ತಾತ್ಕಾಲಿಕವಾಗಿ ಈಗ ರಿಲೀಫ್ ಸಿಕ್ಕಿರುವಂತದ್ದು. ಅಂದ್ರೆ ಮುಂದಿನ ಸೋಮವಾರ ಈ ಒಂದು ಮತ್ತೆ ವಿಚಾರಣೆ ನಡೆಯುತ್ತೆ. KSCA ಅಧಿಕಾರಿಗಳನ್ನ ಜೊತೆಗೆ ಇವತ್ತು ಬೆಳಗ್ಗೆ ಏನು ಆ ಒಂದು ಸಿಬ್ಬಂದಿಗಳನ್ನ ಅರೆಸ್ಟ್ ಮಾಡಿರ್ತಾರೆ ಅವರೆಲ್ಲರಿಗೂ ಕೂಡ ಈಗ ಸದ್ಯ ರಿಲೀಫ್ ಸಿಕ್ಕಿರುವಂತದ್ದು. KSCA ಅಧ್ಯಕ್ಷ ರಘುರಾಮ್ ಭಟ್ ಆಗಿರಬಹುದು, ಜೈರಾಮ್ ಆಗಿರಬಹುದು, ಜೊತೆಗೆ ಶಂಕರ್ ಕಾರ್ಯದರ್ಶಿ ಏನಿದ್ರು, ಇವರೆಲ್ಲರಿಗೂ ಕೂಡ ಈಗ ಸದ್ಯ ರಿಲೀಫ್ ಸಿಕ್ಕಿರುವಂತದ್ದು. ಮತ್ತೊಂದು ಕಡೆ ವಿಚಾರಣೆ ಮುಂದೂಡಿಕೆ ಆಗಿದೆ, ಜೊತೆಗೆ FIR ಕೂಡ ದಾಖಲಾಗಿರುವಂತದ್ದು. ಆ ಬಗೆಗೆ ತನಿಖೆ ನಡೀತಾ ಇರುವಂತದ್ದು. CID ಯಲ್ಲೂ ಕೂಡ ತನಿಖೆ ಮುಂದುವರೆದಿರುವಂತದ್ದು. ಈ ಎಲ್ಲದರ ಬಗೆಗೆ ವಿಚಾರಣೆಗಳು ಮುಂದೂಡಿರುವಂತದ್ದು. ಇವತ್ತು ಪ್ರಬಲವಾಗಿ ವಾದ ಮಾಡುವಂತಹ ಸಂದರ್ಭದಲ್ಲಿ ವಕೀಲರು ಹೇಳಿರುವಂತದ್ದು, ಅರ್ಜಿದಾರರ ಪರ ವಕೀಲರು ಸರಿಯಾದಂತಹ ಗ್ರೌಂಡ್ಸ್ ಆಫ್ ಅರೆಸ್ಟ್ ತೋರಿಸಿಲ್ಲ ಒಂದು ಕಡೆ, ಆದ್ರೆ ಮತ್ತೊಂದು ಕಡೆ ಈ ಠಾಣಾ ವ್ಯಾಪ್ತಿ ಅಂದ್ರೆ ಈ ಕಬ್ಬನ್ ಪಾರ್ಕ್ ಠಾಣೆಯಲ್ಲಿ FIR ಏನಾಗುತ್ತೆ, ಆ ಠಾಣಾಧಿಕಾರಿಯ ಸಸ್ಪೆಂಡ್ ಆಗುತ್ತೆ. ಸಸ್ಪೆಂಡ್ ಆದ ಬಳಿಕ ಅಂದ್ರೆ ಪ್ರಭಾರ ಒಂದು ಹೊಣೆಯನ್ನ ಬೇರೆ ಠಾಣೆಯ ಒಂದು ಸಿಬ್ಬಂದಿಗೆ ಇದನ್ನ ವಹಿಸಲಾಗುತ್ತೆ. ಅಂತಹ ಸಂದರ್ಭದಲ್ಲಿ ಇವರು ಅತಿರೇಕ ಅಂದ್ರೆ ತರಾತುರಿಯಲ್ಲಿ ಈ ಒಂದು ಆರೋಪಿಗಳ ಅರೆಸ್ಟ್ ಮಾಡುವಂತ ಕೆಲಸವನ್ನ ಮಾಡಿದ್ದಾರೆ ಅನ್ನುವಂತ ಮಾತನ್ನ ಇಲ್ಲಿ ವಕೀಲರು ಹೇಳಿರುವಂತದ್ದು. ಸದ್ಯ ಈಗ ವಿಚಾರಣೆ ಮುಂದೂಡಿಕೆ ಆಗಿರುವಂತದ್ದು. ದಿವಿತ್, ಥ್ಯಾಂಕ್ ಯು ಅರವಿಂದ್, ನಿಮ್ಮೆಲ್ಲ ಮಾಹಿತಿಗಾಗಿ.